ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತು ಹಾಕಿರೋ ಪ್ರಕರಣದ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. 2ನೇ ದಿನವಾದ ಇಂದು 5 ಜಾಗಗಳಲ್ಲಿ ಶೋಧಿಸಲಾಯಿತು. ಭೂಮಿಯ 6 ಅಡಿ ಆಳದವರೆಗೂ ಅಗೆದು ತಲಾಶ್ ಮಾಡಲಾಯಿತು. ಆ ಕುರಿತ ಒಂದು ವರದಿ ಇಲ್ಲಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿರುವ ಆರೋಪ, ಪತ್ತೆ ಕಾರ್ಯ ಚುರುಕು. ದೂರುದಾರನ ಸಮ್ಮುಖದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಶೋಧ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆ ಎಂಬ ಈ ವ್ಯಕ್ತಿ ನೀಡಿದ ದೂರಿನ ತನಿಖೆ ಚುರುಕುಗೊಂಡಿದೆ. ದೂರುದಾರ ಗುರುತಿಸಿದ್ದ 13 ಜಾಗಗಳ ಪೈಕಿ ಮೊದಲ ಜಾಗದಲ್ಲಿ ನಿನ್ನೆ ಯಾವುದೇ ಸಾಕ್ಷ್ಯ ಲಭ್ಯ ಆಗಿರಲಿಲ್ಲ. 2ನೇ ದಿನವಾದ ಇಂದು ದೂರುದಾರನ ಸಮ್ಮುಖದಲ್ಲೇ ನೇತ್ರಾವತಿ ನದಿ ತೀರದಲ್ಲಿ ಎಸ್ಐಟಿ ತಂಡ ಅಸ್ಥಿ ಪಂಜರಗಳಿಗಾಗಿ ಶೋಧ ನಡೆಸುತ್ತಿದೆ. ಅಸ್ಥಿ ಪಂಜರಗಳ ಶೋಧ ಕಾರ್ಯಕ್ಕೆ ಎಎನ್ಎಫ್ ಭದ್ರತೆ ನೀಡುತ್ತಿದೆ. ನೇತ್ರಾವತಿ ನದಿ ತೀರದಲ್ಲಿ ದೂರುದಾರನ ಮಾಹಿತಿ ಆಧರಿಸಿ ಶೋಧಿಸುತ್ತಿರೋ ಎಸ್ಐಟಿ ಇಂದು 30 ಸಿಬ್ಬಂದಿ 20 ಪೌರ ಕಾರ್ಮಿಕರನ್ನ ಬಳಸಿಕೊಂಡಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ದೂರುದಾರ ತೋರಿಸಿದ 2ನೇ ಪಾಯಿಂಟ್ನಲ್ಲೂ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯ ನಡೆಯಿತು. 6 ಅಡಿ ಉದ್ದ 6 ಅಡಿ ಅಗಲ ಮಾರ್ಕ್ ಮಾಡಿ ಭೂಮಿಯನ್ನ ಅಗೆಯಲಾಯಿತು. 6 ಅಡಿ ಆಳದವರೆಗೂ ಗುಂಡಿ ತೋಡಿ ಶೋಧಿಸಲಾಯಿತು. ಆದರೆ 2ನೇ ಸ್ಪಾಟ್ನಲ್ಲೂ ಯಾವುದೇ ಕಳೇಬರ ಪತ್ತೆಯಾಗಲಿಲ್ಲ. 3ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಿತು. ಇಲ್ಲೂ 6 ಅಡಿಯಷ್ಟು ಅಗೆಯಲಾಯಿತಾದರೂ ಏನೂ ಪತ್ತೆ ಆಗಿಲ್ಲ. ಹೀಗಾಗಿ 3ನೇ ಜಾಗದಲ್ಲಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ದೂರುದಾರನನ್ನ ಮತ್ತೊಂದು ಕಡೆ ಶೋಧ ನಡೆಸಲು ಎಸ್ಐಟಿ ಅಧಿಕಾರಿಗಳು ಬೇರೆಡೆ ಕರೆದುಕೊಂಡು ಹೋದ್ರು. ಶವ ಹೂತಿಟ್ಟ ಕೇಸ್, ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ತಳಕು. ನೇತ್ರಾವತಿ ನದಿಯ ದಡದಲ್ಲಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಎಸ್ಐಟಿ ವಿಚಾರಣೆ ವೇಳೆ ದೂರುದಾರ ಮಾಹಿತಿ ನೀಡಿದ್ದು ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಹೇಳಿಲ್ಲ. ಹೆಣ ಹೂತು ಹಾಕಲು ಆ ಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪೊಲೀಸ್ ಅಧಿಕಾರಿ ಕೂಡ ಸಾಥ್ ನೀಡಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೀಗಾಗಿ ಆ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿಗಾಗಿ ತಲಾಶ್ ನಡೆಯುತ್ತಿದೆ. 1995ರಿಂದ ಕೆಲಸ ಮಾಡಿದ ಪೊಲೀಸರ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಪಟ್ಟಿ ಕಳಿಸಿಕೊಡುವಂತೆ ಎಸ್ಐಟಿ ಮನವಿ ಪತ್ರ ಕಳುಹಿಸಿದೆ. ಇದೆಲ್ಲದರ ನಡುವೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಖ್ಯಸ್ಥ ಐಪಿಎಸ್ ಪ್ರಣಬ್ ಮೊಹಂತಿ ಅವರ ಹೆಸರು ಕೇಂದ್ರ ಸೇವಾ ಅರ್ಹತಾ ಪಟ್ಟಿಯಲ್ಲಿದೆ. ದೇಶಾದ್ಯಂತ 35 ಡಿಜಿ ರ್ಯಾಂಕಿಂಗ್ ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಹೆಸರಿದೆ. ಪ್ರಣಬ್ ಮೊಹಂತಿ ಕೇಂದ್ರ ಸೇವೆಗೆ ಆಯ್ಕೆ ವಿಚಾರಕ್ಕೂ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಮೊಹಂತಿ ಕೇಂದ್ರ ಸೇವೆಗೆ ಹೋದ್ರೆ ಎಸ್ಐಟಿಗೆ ಬೇರೆ ಅಧಿಕಾರಿ ನೇಮಿಸೋ ಬಗ್ಗೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ಅದನ್ನ ನೋಡೋಣ, ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ಐಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ ಎಸ್ಐಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಅಶೋಕ್, ಎಸ್ಐಟಿ ತನಿಖೆಯನ್ನ ನಾನು ಸ್ವಾಗತ ಮಾಡಿದ್ದೇನೆ. ಯಾವುದೇ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ತನಿಖೆ ನಡೆಯುತ್ತಿರುವಾಗ ನಾನು ಹೇಳಿಕೆ ನೀಡಲ್ಲ ಎಂದಿದ್ದಾರೆ. ನೋಡಿ, ಈಗಾಗಲೇ ಅದು ಎಸ್ಐಟಿ ತನಿಖೆ ನಡೀತಾ ಇದೆ. ಅದರ ಬಗ್ಗೆ ನಂದು ನೋ ಕಾಮೆಂಟ್ಸ್. ಎಸ್ಐಟಿ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾನೇ ಯಾವತ್ತೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ತನಿಖೆಯನ್ನ ಸ್ವಾಗತ ಮಾಡಿದ್ದೀನಿ. ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರಿದಿದ್ದು ಇಂದು ಏನಾದರೂ ಅಸ್ಥಿಪಂಜರದ ಅವಶೇಷಗಳು ಸಿಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.